तस्य पदेन वाचां मलं शरीरस्य च वैदिकेन योपाकरोत्तम प्रवरं मुनीनां पतंजलिं ಪ್ರಾಂಜಲಿರಾನತೋಸ್ಮಿ. ಮನಸ್ಸಿನ ಚಂಚಲತೆಯನ್ನು ಶಮನಗೊಳಿಸಿ ದೇಹದ ಮಲಿನತೆಯನ್ನು ತೊಡೆದು ಹಾಕಿ ಆರೋಗ್ಯಕರ ಜೀವನ ಮಾರ್ಗ ತೋರಿಸಿದ ಪತಂಜಲಿ ಋಷಿಗಳಿಗೆ ನಮನ. ಈ ಕಾರ್ಯಕ್ರಮದ ನಿರ್ವಿಘ್ನತೆಗೆ ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ ಈ ಜಾಗದ ದೈವ ದೇವರುಗಳ ಶುಭಾಶೀರ್ವಾದಗಳನ್ನು ಬೇಡುತ್ತಾ ಎನ್ಎಸ್ಎಸ್ ವಾರ್ಷಿಕ ಶಿಬಿರದ ಮೊದಲ ದಿನವಾದ ಇಂದು ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪ್ರಶಾಂತ್ ಶೆಣೈ, ಶ್ರೀ ಕೆ ಅಶೋಕ್ ಕುಮಾರ್ ಹಾಗೂ ಶ್ರೀ ಅಶ್ವಥ್ ಎಸ್ಎಲ್ ರವರನ್ನು ವೇದಿಕೆಗೆ ಆಗಮಿಸಬೇಕಾಗಿ ಹೃತ್ಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಪ್ರಶಾಂತ್ ಶೆಣೈ ಇವರು ಕಾರ್ಕಳ ನಿವಾಸಿಯಾಗಿದ್ದು ಪೃಥ್ವಿರಾಜ್ ಶೆಣೈ ಹಾಗೂ ಪೂರ್ಣಿಮಾ ಶೆಣೈ ದಂಪತಿಗಳ ಪುತ್ರ. 2025-26ರ ದಕ್ಷಿಣ ಕನ್ನಡ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಕಳ ಟೈಗರ್ಸ್ ತಂಡದ ಸದಸ್ಯರು, ವಿಜೇತ ವಿಶೇಷ ಮಕ್ಕಳ ಶಾಲೆಯ ಸದಸ್ಯರಾಗಿದ್ದುಕೊಂಡು ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಬಾಲಾಜಿ ಮೊಬೈಲ್ ಶಾಪ್ ಅನ್ನು ತನ್ನ ಮಾಲಕತ್ವದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಸಮಾರಂಭಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀ ಕೆ ಅಶೋಕ್ ಕುಮಾರ್ ಇವರು ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯ ತೀರ್ಪುಗಾರರು. ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕಗಳ ವಿಜೇತರು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಮೋಸ್ಟ್ ಬೋಸ್ಟ್ ಆಫ್ ಫಿಗರ್ 8 ಸ್ಪಿನ್ಸ್ ಪರ್ಫಾರ್ಮ್ಡ್ ಇನ್ 1 minute ಎಂಬ ವಿಶ್ವ ದಾಖಲೆಯನ್ನ ನಿರ್ಮಿಸಿ ನಮ್ಮ ದೇಶ, ರಾಜ್ಯ, ಊರಿಗೆ ಕೀರ್ತಿಯನ್ನು ತಂದವರು. ಸುಮಾರು 350ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ರಾಷ್ಟ್ರಮಟ್ಟದ ಅರ್ಜುನ ಪ್ರಶಸ್ತಿ, ಬೆಸ್ಟ್ ಯೋಗ ಗುರು ಅವಾರ್ಡ್, ಯೂನಿವರ್ಸಲ್ ಅಚೀವ್ಮೆಂಟ್ ಅವಾರ್ಡ್, ಕಾರ್ಕಳದ ಹೆಮ್ಮೆಯ ಸಾಧಕ ಪ್ರಶಸ್ತಿಗಳಿಗೆ ಭಾಜನರಾದವರು. ಶ್ರೀಯುತ ಕೆ ಅಶೋಕ್ ಕುಮಾರ್ ರವರು ಬರೆದ ಸೂರ್ಯಾಯ ನಮಃ ಎಂಬ ಪುಸ್ತಕವು ನಮ್ಮ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದ ವತಿಯಿಂದ ಬಿಡುಗಡೆಯಾಗಿರುವುದು ಶ್ಲಾಘನೀಯ ವಿಚಾರ. ಇವರು ಪ್ರಸ್ತುತ ಕಾರ್ಕಳದ ಉಕ್ಕಂದೂರಿನಲ್ಲಿ ನಿರಂತರ ಯೋಗ ಶಿಕ್ಷಣ ಕೇಂದ್ರವನ್ನು ತೆರೆದು ಯೋಗ ಗುರುಗಳಾಗಿ ಅನೇಕ ಯೋಗಾಸಕ್ತರಿಗೆ ತರಬೇತಿಯನ್ನು ನೀಡುತ್ತಾ ಇದ್ದಾರೆ. ಸರ್, ತಮಗಿದು ಸವಿನಯ ಸ್ವಾಗತ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾದ್ ಧರ್ಮತಃ ಸುಖಂ. ಜ್ಞಾನ ವಿನಯವನ್ನು ನೀಡುತ್ತದೆ, ವಿನಯದಿಂದ ಪಾತ್ರತೆ, ಪಾತ್ರತೆಯಿಂದ ಧನ, ಧನದಿಂದ ಧರ್ಮ, ಧರ್ಮದಿಂದ ಸುಖ. ಇದೇ ಶಿಕ್ಷಣದ ನಿಜವಾದ ಮಹಿಮೆ. ಇಂತಹ ಶಿಕ್ಷಣದ ಹಾದಿಯಲ್ಲಿ ಸೃಜನಶೀಲತೆ, ಸೇವಾ ಮನೋಭಾವ ಮತ್ತು ಮೌಲ್ಯಗಳ ಬೆಳಕು ಹಬ್ಬಿಸಲು ತಮ್ಮನ್ನು ಅರ್ಪಿಸಿಕೊಂಡಿರುವವರು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳದ ಸಹ ಸಂಸ್ಥಾಪಕರಾದ ಶ್ರೀಯುತ ಅಶ್ವಥ್ ಎಸ್ಎಲ್ ಸರ್ ಅವರು. ತಮ್ಮನ್ನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿ ಪ್ರಸನ್ನ ಶೆಟ್ಟಿ ಬೈಲೂರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು ರಂಗಭೂಮಿ ಕಲಾವಿದರು ಹಾಗೂ ಚಿತ್ರನಟರು. ಇವರು ಒಬ್ಬ ಹಾಸ್ಯ ಕಲಾವಿದರಾಗಿ, ನಿರ್ದೇಶಕರಾಗಿ ರಂಗತರಂಗ ತಂಡದಲ್ಲಿ ತೊಡಗಿಸಿಕೊಂಡು 17 ವರ್ಷಗಳಿಂದ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಜನಮೆಚ್ಚುಗೆ ಗಳಿಸಿದವರು. ಬಲೆ ತಿಳಿಪಾಲೆ ರಿಯಾಲಿಟಿ ಶೋನ 4 ಸೀಸನ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದವರು. ಚೈತನ್ಯ ಕಲಾವಿದರು ಬೈಲೂರು ತಂಡದ ಸ್ಥಾಪಕರು. ಅಷ್ಟಮಿ ಎಂಬ ನಾಟಕವನ್ನು ರಚಿಸಿ ಸುಮಾರು 7 ತಿಂಗಳಲ್ಲಿ 117 ಪ್ರದರ್ಶನ ನೀಡಿ ಜನರ ಪ್ರಶಂಸೆಗೆ ಪಾತ್ರರಾದವರು. 10 ನಾಟಕಗಳನ್ನು ರಚಿಸಿ ನಿರ್ದೇಶನ ನೀಡಿರುವುದಲ್ಲದೆ 20 ಸಿನಿಮಾಗಳಲ್ಲಿ ಅಭಿನಯಿಸಿದವರು. ಬೆಸ್ಟ್ ಡೈಲಾಗ್ ರೈಟರ್ ಪ್ರಶಸ್ತಿ ಪುರಸ್ಕೃತರು. ಪ್ರಸನ್ನ ಶೆಟ್ಟಿ ಬೈಲೂರು ಇವರು ಬರೆದ ಕಥೆ ಮತ್ತು ಸಂಭಾಷಣೆಯನ್ನು ಒಳಗೊಂಡ ಜೈ ಸಿನಿಮಾ ಮುಂಬರುವ ನವೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗಲಿದೆ. ಸರ್, ತಮಗೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಮತ್ತು ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದ ಪರವಾಗಿ ಆತ್ಮೀಯ ಸ್ವಾಗತ. ಎನ್ಎಸ್ಎಸ್ ವಾರ್ಷಿಕ ಶಿಬಿರ 2025ರ ಕೇಂದ್ರ ಬಿಂದುಗಳಾದ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ
NSS ಶಿಬಿರಾರ್ಥಿಗಳನ್ನು, ಶಿಬಿರದ ಯಶಸ್ಸಿಗೆ ಬೆನ್ನೆಲುಬಾಗಿ ಶ್ರಮಿಸುತ್ತಿರುವ ಸರ್ವರಿಗೂ, ಕಾರ್ಕಳದ ಗ್ರಾಮಸ್ಥರಿಗೂ ಮನದಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ವರೇಣ್ಯರಿಗೆ ಪುಷ್ಪ ನೀಡಿ ಗೌರವಿಸಬೇಕಾಗಿ ಅಶ್ವಥ್ SL ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಉಮೇಶ್ ಸರ್ ಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಅಂಧಕಾರವನ್ನ ದೂರ ಮಾಡಿ ಜ್ಞಾನ ಮತ್ತು ಸತ್ಯದ ಬೆಳಕನ್ನು ಹರಡುವ ದೀಪವು ಎಲ್ಲರ ಬಾಳಿನಲ್ಲಿ ಜ್ಞಾನದ ಬೆಳಕನ್ನು ನೀಡಲಿ, ಸೇವೆ, ಶಾಂತಿ, ಸೌಹಾರ್ದತೆಯ ದಾರಿ ತೋರಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಬೇಕೆಂದು ಮಹನೀಯರಲ್ಲಿ ವಿನಮ್ರ ವಿನಂತಿ. ರಂಗವೇ ಜೀವನ, ಕಲೆಯೇ ಆರಾಧನೆ. ಮನುಷ್ಯನ ಮನಸ್ಸನ್ನು ಮರುಳುಗೊಳಿಸುವ ಮಾಯೆ ಎಂದರೆ ಅದೇ ರಂಗಭೂಮಿ. ಇಂತಹ ರಂಗದ ದಿಗ್ಗಜರು, ಬೆಳ್ಳಿತೆರೆಯ ಪ್ರತಿಭಾವಂತರು ಆಗಿರುವವರು ಇಂದು ನಮ್ಮ ಮಧ್ಯೆ ವಿಶೇಷ ಅತಿಥಿಗಳಾಗಿ ಬಂದಿರುವ ಶ್ರೀಯುತ ಪ್ರಸನ್ನ ಶೆಟ್ಟಿ ಬೈಲೂರು ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜ್ ಕಾರ್ಕಳ ರಾಷ್ಟ್ರೀಯ ಸೇವಾ ಯೋಜನೆ 3ನೇ ವರ್ಷದ ವಾರ್ಷಿಕ ವಿಶೇಷ ಶಿಬಿರ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ವಿಜೇಶ್ ಕುಮಾರ್ ಎಸ್ ಅವರೇ, ಪ್ರಕಾಶ್ ಶೆಣೆ ಅವರೇ, ಅಶ್ವಥ್ SL ಅವರೇ, ಅಶೋಕ್ ಕುಮಾರ್ ಅವರೇ, ವಿದ್ಯಾರ್ಥಿ ಮಿತ್ರರೇ, ತುಳು ಬರಲ್ಲ ಮಾತಾಡಿಲ್ಲ, ತುಳು ಬರಲ್ಲ ಕನ್ನಡ, ಓಕೆ. ತುಂಬ ಖುಷಿ ಆಗ್ತದೆ, ಯಾಕಂದರೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇದೊಂದು ಒಳ್ಳೆಯ ಅವಕಾಶ. ಯಾಕಂದರೆ ಈ NSS ಕ್ಯಾಂಪ್ ಏನಿದೆ, ಈಗ ನಾವು ಮನೆಯಲ್ಲೇ ಏನು ಮಾಡ್ತಾ ಇದ್ದೀವಿ ಅಂದರೆ, ಓದುವಾಗ ಬ್ಯುಸಿ ಶೆಡ್ಯೂಲಲ್ಲಿ ತಟ್ಟೆ ಲೋಟೆಯನ್ನು ಅಲ್ಲೇ ಇಡ್ತೇವೆ, ಬಟ್ಟೆನೂ ನಾವು ಒಗೆಯೋದಕ್ಕೆ ಟೈಮ್ ಇಲ್ಲ, ಎಲ್ಲ ಹೆಲ್ಪ್ ಮಾಡ್ತಾರೆ. ಆದರೆ ಈ NSS ಕ್ಯಾಂಪ್ ಹೋದರೆ ನಮ್ಮ ಕೆಲಸನ ನಾವೇ ಮಾಡಬೇಕು. ಇಲ್ಲಿಂದ ನಿಮ್ಮದು ಸ್ಟಾರ್ಟ್ ಆಗುತ್ತೆ ಜರ್ನಿ, ಏನು ಜವಾಬ್ದಾರಿ ಅಂದರೆ ಏನು ಅಂತ. ಹಾಗಾಗಿ ನಿಮಗೆ ಇದೊಂದು ಒಳ್ಳೆಯ ಪಾಠ ಮತ್ತು ಒಂದು ಬದಲಾವಣೆ. ಮತ್ತೇನೆಂದರೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ. ನಾನೊಬ್ಬ ಬರಹಗಾರನಾಗಿ ಹೇಳ್ತೇನೆ, ಇದರಲ್ಲಿ ಏನು ಬದಲಾವಣೆ ಆಗ್ತದೆ ಅಂದರೆ, ನೀವು
ಈ ಒಂದು ವಾರದ ಅವಧಿಯಲ್ಲಿ ಏನು ಮಾಡ್ತೀರಾ ಅಂದರೆ ದಿನ ಸಂಜೆ ಒಂದೊಂದು ಟೀಮ್ ಅವರು ಒಂದೊಂದು ಕಾರ್ಯಕ್ರಮ ಮಾಡಬೇಕು. ಅದು ಟೈಮ್ ಇಲ್ಲ, ಒಂದೇ ದಿನದಲ್ಲಿ ಮಾಡಬೇಕು. ಇವತ್ತು ಯಾರು ಮಾಡೋದು ನಾಳೆ ಯಾರು ಮಾಡೋದು ಅಂತ. ಹಾಗಾಗಿ ನಾವೊಂದು ಕತೆ ಬರೀಬೇಕಾದ್ರೆ ಯಾವುದೋ ಒಂದು ಸ್ಕಿಟ್ ರೆಡಿ ಮಾಡಬೇಕಾದ್ರೆ ಒಂದು 2-3 ದಿನ ಟೈಮ್ ತಗೊಳ್ತೇವೆ. ಇದಾಗಲ್ಲ. ನೀವು ಒಂದು 4-5 ಜನ ಕೂತ್ಕೊಂಡು ನಾಳೆಗೆ ಇದು ಸ್ಕಿಟ್ ರೆಡಿ ಮಾಡಬೇಕು. ಇದು ನಿಮ್ಮ ಒಂದು ಭವಿಷ್ಯಕ್ಕೆ ಎಲ್ಲಿಯಾದರೂ ನೀವು ಒಳ್ಳೆಯ ಒಬ್ಬ ಪ್ರತಿಭಾವಂತರಾದರೆ, ಈಗ ಪಾಠ್ಯ ಏನಾಗಿದೆ ಅಂದರೆ ಕಲಿತು ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡು ಪಾಠ್ಯೇತರ ಚಟುವಟಿಕೆಯಲ್ಲೂ ಇವತ್ತು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಒಬ್ಬ ರೈಟರ್ ಆಗ್ಬೋದು, ಒಳ್ಳೆಯ ಡ್ಯಾನ್ಸರ್ ಆಗ್ಬೋದು. ಯಾಕಂದರೆ ಈ NSS ಕ್ಯಾಂಪ್ ಎಲ್ಲ ಪ್ಲ್ಯಾಟ್ಫಾರ್ಮ್ ನಿಮಗೆ, ಮತ್ತು ಒಳ್ಳೆಯ ಸಂಸ್ಥೆ. ಈ ಕ್ರಿಯೇಟಿವ್ ಕಾಲೇಜ್ ಎನ್ನುವಂಥದ್ದು ಬಹುಶಃ ಕಾರ್ಕಳದಲ್ಲಿ ಒಂದು ದೊಡ್ಡ ಸಂಸ್ಥೆ. ಒಂದು 6 ಜನ ಒಟ್ಟಾಗಿ ಮಾಡಿರುವಂಥದ್ದು ಸರ್. ಯಾಕಂದರೆ ಒಂದು ಕಟ್ಟಡಕ್ಕೆ 2 ಪಿಲ್ಲರ್ ಆದರೆ ಅದು ಅಷ್ಟೇ, 3 ಅಲ್ಲ 4, 6 ಪಿಲ್ಲರ್ ಇರುವಂಥದ್ದು ದೊಡ್ಡ ಸಂಸ್ಥೆ. ಇದು ಶತಮಾನ ಅಲ್ಲ, ಸಹಸ್ರಮಾನ ವರ್ಷ ಆದರೂ ಏನೂ ಆಗೋದಿಲ್ಲ ಅಂತ ಒಂದು ಗಟ್ಟಿ ಇರುವಂಥ ಒಂದು ಸಂಸ್ಥೆ. ಒಳ್ಳೆಯ ಒಂದು ವಿದ್ಯಾರ್ಥಿಗಳನ್ನು ಹೊಂದಿದ್ದೀರಾ, ಒಳ್ಳೆಯದಾಗಲಿ. ನನಗೂ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ, ನಿಮಗೂ ಒಳ್ಳೆಯದಾಗಲಿ ಹೇಳುತ್ತಾ ಮಗದೊಮ್ಮೆ ವಿದ್ಯಾರ್ಥಿಗಳೇ, ನಾನು ಎಲ್ಲ ಕಡೆ ಹೇಳ್ತೇನೆ, ನೀವು ನನಗಿಂತ ಸಣ್ಣವರು ಇರೋದು ಎಲ್ಲರೂ. ನಾನು ಒಂದು ರಿಕ್ವೆಸ್ಟ್ ನಿಮಗೆ, ಈಗ ಏಜ್ ಏನಿದೆ ಒಂದು ಕಲಿಯುವಂಥ ಏಜ್, ಯಾವ ಕಾರಣಕ್ಕೂ ಡೈವರ್ಟ್ ಆಗಬೇಡಿ. ಯಾಕಂದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಒಂದು ನಿರೀಕ್ಷೆ ಇಟ್ಟು ಏನು ನಿರೀಕ್ಷೆ ಮಾಡಿದ್ದಾರೆ ಅಂದರೆ, ನಿಮ್ಮ ಹತ್ರ ಹಣ ಇರಲಿ, ಏನೂ ನಿರೀಕ್ಷೆ ಮಾಡಲಿಲ್ಲ. ಮಕ್ಕಳೊಂದು ವಿದ್ಯಾವಂತರಾಗಬೇಕು, ಒಂದು ಬುದ್ಧಿ ಬೇಕು. ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ, ನನ್ನದು ಅಷ್ಟೇ ರಿಕ್ವೆಸ್ಟ್. ಯಾಕಂದರೆ ಯಾವುದೇ ದುಶ್ಚಟ ಆಗಿರಲಿ, ಯಾವುದಕ್ಕೂ ಬಲಿಯಾಗದೆ ನಿಮ್ಮ ಗಮನ ಖಾಲಿ ಓದಿಗೆ ಇರಲಿ. ಓದು ಮತ್ತು ನಿಮ್ಮ ಏನು ಜವಾಬ್ದಾರಿ ಇದೆ ಅದನ್ನು ಮಾಡಿ. ಅಪ್ಪ ಮತ್ತು ಅಮ್ಮನನ್ನು, ಮನೆಯವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಿಮಗೆ ನನ್ನ ರಿಕ್ವೆಸ್ಟ್, ನಿಮ್ಮ ಏನು ಕಾಲೇಜಿನ ಏನು ಬದುಕಿದೆ, ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಹೇಳ್ತಾರೆ, ಆ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ನಾವು ಹೇಳಿದಾಗೆ ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ನಮ್ಮ ದೇಶಕ್ಕೆ, ನಿಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ಬರುವಾಗೆ ಈ ಕಾಲೇಜಿನ ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಮಾಡಿ ಅಂತ ಹೇಳುತ್ತಾ, ನನಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಂಥ ಎಲ್ಲ ಒಂದು ಕ್ರಿಯೇಟಿವ್ ಕಾಲೇಜಿನ ಎಲ್ಲ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗಕ್ಕೆ, ಸ್ಪೆಷಲ್ ಆಗಿ ನಮ್ಮ ಗಣನಾಥ್ ಸರ್ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದರು, ನಮ್ಮದೊಂದು ಯುವ ಸಂಘದ ಕಾರ್ಯಕ್ರಮಕ್ಕೆ. ಅವರು ಒಂದು ಒಳ್ಳೆಯ ಮಾತುಗಾರಿಕೆ ಅವರಲ್ಲಿತ್ತು. ನಾವು ಅವರ ಒಂದು ಫ್ಯಾನ್ ಸರ್, ಅದರಲ್ಲೂ ಕೂಡ ಅವರ ಮಾತಲ್ಲಿ. ಹಾಗಾಗಿ ಮತ್ತೊಮ್ಮೆ ಅವಕಾಶಕ್ಕೆ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸವಿನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಯಶಸ್ಸು ಎಂದರೆ ಕೇವಲ ಸ್ವಂತ ಅಭಿವೃದ್ಧಿಯಲ್ಲ, ಸಮಾಜದೊಂದಿಗೆ ಬೆರೆತು ಬದುಕುವುದೇ ಅದರ ನಿಜವಾದ ಅರ್ಥ. ಇಂತಹ ಚಿಂತನೆಯೊಂದಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಹೆಸರು ಗಳಿಸಿ ಜನಸೇವೆಗೂ ತಮ್ಮನ್ನು ಮೀಸಲಿಟ್ಟಿರುವವರು ಕಾರ್ಕಳದ ಪ್ರಸಿದ್ಧ ಉದ್ಯಮಿ ಬಾಲಾಜಿ ಮೊಬೈಲ್ಸ್ನ ಮಾಲಕರಾದ ಶ್ರೀಯುತ ಪ್ರಶಾಂತ್ ಶೆಣೈ ಸರ್. ಶಿಬಿರಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗೌರವಾನ್ವಿತ ಗಣ್ಯರೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಕಾರ್ಕಳದ ಒಂದು ಇತಿಹಾಸ ಅದು ಈಗ ಸದ್ಯಕ್ಕೆ ನಮ್ಮ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜ್ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ನಮ್ಮ ಕ್ರಿಯೇಟಿವ್ ಸಂಸ್ಥೆ ತಮ್ಮ ಕ್ರಿಯೇಟಿವಿಂದಲೇ ಈ ಒಂದು ಕರ್ನಾಟಕದಲ್ಲೊಂದು ಉತ್ತಮವಾದ ಒಂದು ಸ್ಥಾನಮಾನ ಹೆಸರು ಗಳಿಸಿದೆ. ಇದಕ್ಕೆ ನಮ್ಮ ಕ್ರಿಯೇಟಿವ್ ಕಾಲೇಜಿನ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲ ವಿದ್ಯಾರ್ಥಿಗಳ ಒಂದು ಶ್ರಮ ಅಂತ ಹೇಳ್ಬೋದು. ಇದಕ್ಕೆ ನಾವು ಕ್ರಿಯೇಟಿವ್ ಕಾಲೇಜಿನ ನಮ್ಮ ಎಲ್ಲ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಗಳಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಇಂದಿನ ದಿನ ನಮ್ಮ NSS ಎಂದರೆ ನಮ್ಮ ರಾಷ್ಟ್ರ ಪ್ರೇಮದ ಒಂದು ವೇದಿಕೆ. ಯಾರು ನಮ್ಮ ರಾಷ್ಟ್ರವನ್ನು ಪ್ರೀತಿಸ್ತಾರೆ ನೋಡಿ, ಅವರು ನಮ್ಮ NSನ ಒಂದು ಭಾಗ. ಇದು ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಮುಖ್ಯ.
ನಿಮ್ಮ NSS ಅಂದರೆ ಒಂದು ನಿಮ್ಮ ಪ್ರತಿಭೆಯನ್ನು ಒಂದು ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆ. ಈ ವೇದಿಕೆಯನ್ನು ನಮ್ಮ ಕ್ರಿಯೇಟಿವ್ ಸಂಸ್ಥೆ, ಪದವಿ ಪೂರ್ವ ಸಂಸ್ಥೆ ನಿಮಗೆ ಒಂದು ಅನುವು ಮಾಡಿಕೊಟ್ಟಿದೆ. ಇದನ್ನು ನೀವು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಈ ಒಂದು NSS ಕ್ಯಾಂಪ್ನ ಒಂದು ಉಪಯೋಗವನ್ನು ಹಾಗೂ ಲಾಭವನ್ನು ಪಡೆದುಕೊಳ್ಬೇಕು. ಈ ಶಿಬಿರದಿಂದ ಹೇಳುವುದಾದ್ರೆ ನಮ್ಮ ನಾಯಕತ್ವ ಗುಣ, ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಬೇರೆ ಬೇರೆ ರೀತಿಯ ಪ್ರತಿಭೆಗೆ ಇರುತ್ತೆ. ಆ ಪ್ರತಿಭೆಗೆ ಒಂದು ವೇದಿಕೆ ನಮ್ಮ NSS ಕ್ಯಾಂಪ್. ನಿಮ್ಮೆಲ್ಲ ಮಕ್ಕಳಿಗೆ ಒಂದು ಉತ್ತಮವಾದ ವೇದಿಕೆಯನ್ನು ನಮ್ಮ ಕ್ರಿಯೇಟಿವ್ ಸಂಸ್ಥೆ ಕಲ್ಪಿಸಿದೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ನಮ್ಮ ಕ್ರಿಯೇಟಿವ್ ಕಾಲೇಜ್ನ ಸಿಬ್ಬಂದಿ ವರ್ಗದವರಿಗೆ ಅಭಿನಂದಿಸುತ್ತಾ, ನಿಮಗೆ ಶುಭ ಹಾರೈಸುತ್ತಾ, ಈ ವೇದಿಕೆಗೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ಶುಭ ಹಾರೈಸಿದ ತಮಗೆ ವಂದನೆಗಳು ಸರ್. ಆರೋಗ್ಯವೇ ಮಹಾಧನ, ಯೋಗವೇ ಅದರ ಸುಪ್ರಮುಖ ಮಾರ್ಗ. ದೇಹದ ಶಿಸ್ತು, ಮನಸ್ಸಿನ ಶಾಂತಿ, ಆತ್ಮದ ಸಮತೋಲನ ಇವೆಲ್ಲವನ್ನು ಒಟ್ಟುಗೂಡಿಸುವ ಶಕ್ತಿ ಯೋಗ. ಇಂತಹ ಜೀವನೋತ್ಪಾದಕ ವಿದ್ಯೆಯನ್ನ ಜನತೆಗೆ ಹಚ್ಚಿ ಆರೋಗ್ಯಮಯ ಸಮಾಜ ನಿರ್ಮಾಣಕ್ಕೆ ತನ್ನನ್ನು ಅರ್ಪಿಸಿಕೊಂಡಿರುವ ಕಾರ್ಕಳದ ಪ್ರಸಿದ್ಧ ಯೋಗ ಶಿಕ್ಷಕರಾದ ಶ್ರೀ ಕೆ ಅಶೋಕ್ ಕುಮಾರ್ ರವರಿಂದ ಇದೀಗ ಹಿತನುಡಿ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪತಂಜಲಿ ಮುನಿ ನಮೋ ನಮಃ. ನಮ್ಮ ಇಂದಿನ NSS ಶಿಬಿರದ ಈ ಶುಭ ಸಂದರ್ಭದಲ್ಲಿ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪ್ರಾಧ್ಯಾಪಕರಾದಂಥ ಅಶ್ವಥ್ SL ಅವರೇ ಹಾಗೂ ಚಲನಚಿತ್ರ ನಟರು, ರಂಗಭೂಮಿ ಕಲಾವಿದರಾದಂಥ ಪ್ರಸನ್ನ ಶೆಟ್ಟಿ ಬೈಲೂರವರೇ ಹಾಗೂ ಉದ್ಯಮಿಯಾದಂಥ ಪ್ರಶಾಂತ್ ಶೆಣೆಯವರೇ ಹಾಗೂ ಈ ಶಾಲಾ ಪ್ರಾಧ್ಯಾಪಕ ವೃಂದದವರು ಮುಂದೆ ಆಸೀನರಾಗಿದ್ದಾರೆ. ತಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಈಗ ಪ್ರಸನ್ನ ಸರ್ ಅವರು ಇವಾಗಲೇ ಹೇಳಿದರು, ಇದು ನಿಮಗೆ ಈ NSS ಕ್ಯಾಂಪ್ ಅನ್ನು ನಿಮ್ಮ ಭವಿಷ್ಯದಲ್ಲಿ ಒಂದು ಅಡಿಪಾಯವೂ ಹೌದು ಅಂತ. ಈ ಅಡಿಪಾಯದಲ್ಲಿ ಏನೆಲ್ಲ ಶಿಸ್ತುಗಳನ್ನು ಕಲ್ಪಿಕೊಳ್ತಿರೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದನ್ನು ಎಲ್ಲಿ ಈ ಶಿಬಿರಗಳಲ್ಲಿ ಏನೆಲ್ಲ ಒಳ್ಳೆಯ ವಿಚಾರಗಳಿರ್ತವೋ, ಯಾವುದೆಲ್ಲ ನಮಗೆ ಕಲೀಲಿಕ್ಕೆ ಸಾಧ್ಯ ಇರುತ್ತೋ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಕಲಿತುಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿ. ಏಕೆಂದರೆ ನಾನು ಕಲಿತಿರುವಂಥ ಶಾಲೆ ಇದೇ ಬೋರ್ಡ್ ಸ್ಕೂಲನ್ನು 3 ವರ್ಷ ಕಲಿತಿದ್ದೆ. 8th, 9th, 10th 1983, 84, 85ನೇ ಇಸ್ವಿಯಲ್ಲಿ. NCCಯಲ್ಲಿ 3 ವರ್ಷ ಕೂಡ ಭಾಗವಹಿಸಿದ್ದೆ. 84, 85 ಇಸ್ವಿಯಲ್ಲಿ ರೈಫಲ್ ಶೂಟಿಂಗ್ ಫಸ್ಟ್ ಪ್ಲೇಸ್ ಹೊಡೆದವನು ನಾನೇ. ಆವಾಗ ಕಲ್ತಿಕೊಳ್ಳುವಂಥ ಶಿಸ್ತು, ಅದರ ಮೇಲೆ ನಂತರ ನಾನು ಗೃಹರಕ್ಷಕ ದಳದಲ್ಲಿ ಬಹಳಷ್ಟು ವರ್ಷಗಳ ಸೇವೆಯನ್ನು ಸಲ್ಲಿಸಿದೆ. ಶಿಸ್ತು ಹೇಗಿರಬೇಕು, ತಾನು ತೊಡುವಂಥ ಉಡುಗೆ ತೊಡುಗೆಗಳು ಹೇಗಿರಬೇಕು, ಒಬ್ಬ ವ್ಯಕ್ತಿ ಹತ್ರ ಮಾತಾಡಿಕೊಳ್ಳೋ ಸಂಭಾಷಣೆ ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ನೀವು ಕಲಿತುಕೊಳ್ಬೇಕು. ಇದೇ ಕ್ರಿಯೇಟಿವ್ ಕಾಲೇಜಿನಲ್ಲಿ ಸೆಪ್ಟೆಂಬರ್ 21ನೇ ತಾರೀಕು 2021ನೇ ಇಸ್ವಿಯಲ್ಲಿ ಯೋಗಾಸನ ಶಿಬಿರವನ್ನು ನಡೆಸುವುದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಪ್ರಾಂಶುಪಾಲರಲ್ಲೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಆ ದಿನಗಳು, ತಾರೀಕುಗಳು ಸರಿ ನೆನಪಿದೆ. 1 ತಿಂಗಳ ಕಾಲ ಆ ಯೋಗಾಸನ ಶಿಬಿರವನ್ನು ನಡೆಸಿಕೊಟ್ಟಿದ್ದೆ. ಇವಾಗಲೂ ನಿರಂತರವಾಗಿ ನಡೀತಾ ಇದೆ ಅಂತ ಅನಿಸ್ಕೊಂಡಿದ್ದೀನಿ. ಒಂದು ವಿದ್ಯೆ ಅನ್ನುವಂಥದ್ದು ಇವತ್ತು ಕಲಿತ ನಾಳೆ ಬಿಡುವಂಥದ್ದಲ್ಲ, ನಿರಂತರವಾಗಿ ನಿಂತ ನೀರಾಗಬಾರದು, ಯಾವತ್ತೂ ಚಲಿಸ್ತಾನೇ ಇರಬೇಕು. ಹೇಗಿರಬೇಕಂದ್ರೆ ನಮ್ಮ ಕೊಡ ತುಂಬಿರಬಾರದು, ಖಾಲಿ ಕೊಡನೇ ಇರಬೇಕು ಯಾವತ್ತು. ಅದಕ್ಕೆ ಸ್ವಲ್ಪನೇ ತುಂಬಿಸಿಕೊಳ್ತಾ ಇರಬೇಕು. ನಾನು ಹಾಕಿರುವ ತರಂಗಗಳು ಒಂದೆರಡಲ್ಲ, ಹಲವಾರು ರಂಗಗಳಲ್ಲಿ ಭಾಗವಹಿಸಿದ್ದೀನಿ. ನಾಟಕ ರಂಗಗಳಲ್ಲಿ, ಕಿರುಚಿತ್ರಗಳು, ಚಲನಚಿತ್ರಗಳಲ್ಲಿ ಹಲವಾರು ಭಾಗವಹಿಸಿದೆ. ನಾಟಕದಲ್ಲಿ ಮೇಕಪ್ ಮಾಡುವಂಥದ್ದಾಗಲಿ, ಗೃಹರಕ್ಷಕ ದಳದಲ್ಲಾಗಲಿ. ನಾನು ಕಲಿತಿರುವಂಥ ವಿದ್ಯೆ ಕಳರಿ ಪೈಯಟ್, ಮಾರ್ಷಲ್ ಆರ್ಟ್ಸ್ ಅಂತ ಕೇರಳದಲ್ಲಿ ಕಳರಿ ಪೈಯಟ್ ಅಂತ ಭಾರಿ ಫೇಮಸ್. 1985ರಿಂದ 92 ಇಸ್ವಿ ತನಕ ನಾನು ಗೋಧೆಯಲ್ಲಿ ವ್ಯಾಯಾಮ ಶಾಲೆಯಲ್ಲಿ ಬಳಗಿದ್ದೇನೆ. ನಂತರ ಬಂದದೇ ನಾನು ಯೋಗ ಕಲೀಲಿಕ್ಕೆ ಬಂದವನು. ಈಗ 27ನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ ಯೋಗ ರಂಗದಲ್ಲಿ. ಅದು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಒಂದು ವಿದ್ಯೆಯೂ ಕೂಡ ಆರಂಭ ಮಾತ್ರ, ಆದರೆ ಅದಕ್ಕೆ ಕೊನೆ ಎಂಬುದಿಲ್ಲ.
ನಮ್ಮ ಇವರು ನಮ್ಮ ಪ್ರಸನ್ನ ಶೆಟ್ಟಿ ಅವರದ್ದು ಕೇಳಿದರೆ ಹೇಳ್ತಾರೆ, ಅವರು ಬಹಳಷ್ಟು ಕಥೆಗಳನ್ನು ಬರ್ತಾರೆ. ಈಗ ಅವ್ರದ್ದು ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಕಾಲಗಳ ಕಾಲ ಚಲನಚಿತ್ರಗಳಿಗೆ ಕಥೆ ಬರೆಯುವಂಥದ್ದಾಗಲಿ ಬೇರೆಲ್ಲ ಬರೆದ್ರು ಅವ್ರು ಇನ್ನೂ ಏನು ಗೊತ್ತಿಲ್ಲದವ್ರ ತಾನೇ ಇರ್ತಾರೆ. ಅದು ಒಬ್ಬ ಕಲಾವಿದನಲ್ಲಿ ಇರುವಂಥ ಅದು ಕಲೆ. ಇನ್ನೂ ತನಗೆ ಏನು ಬೇಕು, ಇನ್ನೂ ಕಲಿತಾ ಇರಬೇಕು ಅನ್ನೋ ಒಂಥರ ತುಡಿತ ಇರುತ್ತೆ. ಹಾಗೆ ಮಕ್ಕಳೇ, ನಾವು ಕಲಿಯುವಂಥ ವಿದ್ಯೆಗಳಲ್ಲಿ ಯಾವತ್ತೂ ಹಾಗೆ ತುಡಿತಗಳಿರಬೇಕು. ನನಗೆ ಇನ್ನೇನು ಕಲಿಬೇಕು, ಮುಂದಕ್ಕೇನು ಬೇಕು ಅನ್ನುವಂಥದ್ದನ್ನು ತಮ್ಮಲ್ಲಿ ಬಿಡಬೇಕು. ಯಾವತ್ತು ಗೊತ್ತಿದೆ ಅಂತ ಎಲ್ಲಿ ಇಟ್ಟುಕೊಡಬೇಡಿ. ಗೊತ್ತಿದೆ ಅಂದರೆ ಫುಲ್ ಸ್ಟಾಪ್, ಗೊತ್ತಿಲ್ಲ ಅಂದರೆ ಕೌಂಟ್. ಗೊತ್ತಿದೆ ಅಂದರೆ ಮುಗಿದೋಯ್ತು, ಗೊತ್ತಿಲ್ಲ ಅಂತ ಹಾಗಿರುವಾಗ ನಾನು ಯಾವುದೇ ರಂಗಗಳ ಕೈ ಹಾಕಿದರೂ ಇನ್ನೂ ನಾನು ಎಲ್ಲೋ ಸೂಜಿ ಮೊನೆಯಷ್ಟು ಮಾತ್ರ ಕಲ್ತಿದ್ದೇನೆ ಅಂತ ಹೇಳಬಾರ್ದು ಹೊರತು ಇನ್ನೂ ಕಲ್ತಿಲ್ಲ. ಈ ಸಂದರ್ಭದಲ್ಲಿ ಈ NSS ಕ್ಯಾಂಪನ್ನು ಯಶಸ್ವಿಯಾಗಿ ನಡೆಯಲಿ. ತಮಗೆಲ್ಲರಿಗೂ ಮುಂದಿನ ಜೀವನಕ್ಕೆ ಇದು ಅಡಿಪಾಯವಾಗಿರಲಿ. ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ನನಗೆ ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥ ಕ್ರಿಯೇಟಿವ್ ಕಾಲೇಜಿನ ಪ್ರಾಂಶುಪಾಲರು, ಆಡಳಿತ ಮಂಡಳಿಯವರು, ಎಲ್ಲ ಪ್ರಾಧ್ಯಾಪಕರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ ವಂದನೆಗಳನ್ನು ಹೇಳ್ತೇನೆ, ವಿರಮಿಸ್ತಾ ಇದ್ದೇನೆ. ವಂದನೆಗಳು. ಶುಭ ಹಾರೈಸಿದ ತಮಗೆ ವಂದನೆಗಳು ಸರ್. ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಯುವ ಪೀಳಿಗೆಯ ಭವಿಷ್ಯ ರೂಪಿಸುವ ಕಾರ್ಯದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಅಶ್ವಥ್ SL ಸರ್ ಅವರು ಇದೀಗ ತಮ್ಮ ಅಧ್ಯಕ್ಷೀಯ ನುಡಿಗಳೊಂದಿಗೆ ನಿಮ್ಮ ಮುಂದೆ. ನಮಸ್ಕಾರ. ವೇದಿಕೆಯ ಮೇಲಿರ್ತಕ್ಕಂಥ ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಸಹೋದ್ಯೋಗಿ ಮಿತ್ರರೇ, ನಿಮ್ಮ ಬದುಕಿನ ಅತ್ಯಂತ ಅದ್ಭುತ ನೆನಪುಗಳನ್ನು ಕೊಂಡು ಹೋಗಲಿಕ್ಕೆ ಸಿಕ್ಕಿರ್ತಕ್ಕಂಥ ಭಾಳ ಒಳ್ಳೆಯ ಅವಕಾಶ ಈ NSS ಕ್ಯಾಂಪ್ ಅಂತ ನಾನು ಭಾವಿಸ್ಕೊಳ್ತೇನೆ. ಕಾರಣ ಇಷ್ಟ, ಯಾಕಂದರೆ ಸರ್ ಈಗ 3 ಜನ ಮಾತನಾಡುವಾಗ ಹೇಳಿದರು, NSS ಕ್ಯಾಂಪ್ ಅಂತ ಹೇಳಿದ್ರು ನೀವು ನಮ್ಮ ರಾಷ್ಟ್ರಕ್ಕೆ ಒಂದು ಸೇವೆ ಸಲ್ಲಿಸಲಿಕ್ಕೆ ಸಿಗ್ತಕ್ಕಂಥ ಒಂದು ಅಮೂಲ್ಯವಾದಂತಹ ಅವಕಾಶ. ಜೊತೆಗೆ ನೀವು ನಿಮ್ಮನ್ನು ಕಂಡುಕೊಳ್ಳಲಿಕ್ಕೆ, ನಾನು ಎಷ್ಟರ ಮಟ್ಟಿಗೆ ಉಳಿದವರೊಟ್ಟಿಗೆ ಸಹಬಾಳ್ವೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ, ನನ್ನ ಸಾಮರ್ಥ್ಯ ಏನು, ನನ್ನ ವೀಕ್ನೆಸ್ ಏನು, ಆ ಎಲ್ಲವನ್ನ ತಿಳಿದುಕೊಳ್ಳಲಿಕ್ಕೆ, ನಿಮ್ಮನ್ನು ನೀವು ಹುಡುಕೊಳ್ಳಿಕ್ಕೆ ಕೂಡ NSS ಕ್ಯಾಂಪಲ್ಲಿ ಸಾಧ್ಯ ಆಗುತ್ತೆ. ಯಾಕಂದರೆ ನಾವು ತುಂಬ ಸರಿ ಜಗತ್ತಿನ ಬೇರೆ ಬಗ್ಗೆ ಎಲ್ಲ ಮಾತನಾಡ್ತೇವೆ ಸಮಾಜದಲ್ಲಿ, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವ್ರು ಹೀಗಿರಬಾರ್ದಾಗಿತ್ತು, ಅವ್ನು ಹೀಗಿರಬೇಕಾಗಿತ್ತು. ನಾವೆಲ್ಲ ಸಾಮಾಜಿಕ ಮಾಧ್ಯಮ ನೋಡ್ತೇವಲ್ಲ, ಅದರಲ್ಲಿ ಕಮೆಂಟ್ಗಳೇ ಜಾಸ್ತಿ, ಕಾಂಪ್ಲಿಮೆಂಟ್ಸೇ ಕಡಿಮೆ. ಯಾವಾಗಲೂ ಆ ಇನ್ನೊಬ್ಬರ ಬಗ್ಗೆ ಹೀಗಿರಬೇಕಿತ್ತು ಹಾಗಿರ್ಬೇಕಂತ ಹೇಳುವವರು, ನಾನು ಹೇಗಿರಬೇಕು, ಹೇಗೆ ಬದುಕಬೇಕು, ಇನ್ನೊಬ್ಬರಿಗೆ ಹೇಗೆ ಹೊಂದಿಕೊಳ್ಬೇಕು ಅಂತ ಹೇಳಿ ಕಲಿಯುವಂಥ ಒಳ್ಳೆಯ ಕಲೆಯನ್ನು NSS ಕ್ಯಾಂಪ್ ಕಲಿಸ್ಕೊಡುತ್ತೆ. ಒಂದು ಕಡೆ ಸಾಮಾಜಿಕ ಸೇವೆ ಆದರೆ, ಮತ್ತೊಂದು ಕಡೆ ನಮ್ಮನ್ನು ನಾವು ಹುಡುಕಿಕೊಳ್ತಕ್ಕಂತಹ ನಮ್ಮ ಮೌಲ್ಯಗಳನ್ನು ಗಳಿಸಿಕೊಳ್ಳುವಂಥ ಭಾಳ ಒಳ್ಳೆಯ ಕಾರ್ಯಕ್ರಮ ಈ ಶಿಬಿರ ಆಗಿರುತ್ತೆ. ಅಂತಹ ಅಮೂಲ್ಯವಾದಂತಹ ಅವಕಾಶ ತಮಗೆಲ್ಲ ಸಿಕ್ಕಿದೆ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು 4,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸರ್. 3 ಉಡುಪಿ, ಕಾರ್ಕಳ ಹಾಗೆ ಹಾಸನ ಸೇರಿದಂತೆ 3 ಅಂಗ ಸಂಸ್ಥೆಗಳು 4,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರಲ್ಲಿ 2,500 ವಿದ್ಯಾರ್ಥಿಗಳು ಕಾರ್ಕಳ ಕ್ಯಾಂಪಸ್ ಇದ್ದಾರೆ. ಎಲ್ಲರೂ ಕೂಡ ರೆಸಿಡೆನ್ಷಿಯಲ್, ಹೆಚ್ಚು ಕಡಿಮೆ ಒಂದು 200 ಮಕ್ಕಳು ಡೇ ಸ್ಕಾಲರ್ಸ್ ಬಿಟ್ಟರೆ 2,300 ವಿದ್ಯಾರ್ಥಿಗಳು ಕೂಡ ಹಾಸ್ಟೆಲ್ ವಿದ್ಯಾರ್ಥಿಗಳೇ. ಅದರಲ್ಲಿ 250 ವಿದ್ಯಾರ್ಥಿಗಳು ಕಾಮರ್ಸ್ ವಿದ್ಯಾರ್ಥಿಗಳು. ಅದರಲ್ಲಿ ಒಂದು 100 ಮಕ್ಕಳಿಗೆ ಅವಕಾಶ ಸಿಕ್ಕಿದೆ. ನೀವು ಆಲೋಚಿಸ್ಕೊಳ್ಬೇಕು. ಅಂದರೆ ಎಷ್ಟೋ ಮಕ್ಕಳು ಹಪ್ಪಿ ಉಂಟು, ನಮಗೂ ಬಿಟ್ಟಿದ್ರೆ ನಾವು ಬರ್ತಾ ಇದ್ವಿ, ನಾವು ಭಾಗಿಯಾಗ್ತಾ ಇದ್ವಿ. ತುಂಬ ಮಕ್ಕಳಿಗೆ ಕಷ್ಟ, ಒಂದು ವಾರ ಇರ್ಲಿಕ್ಕೆ ಆಗಲ್ಲ, ನಾವು ಆರಾಮ್ಸೆ ಅಟ್ಯಾಚ್ಡ್ ಬಾತ್ರೂಮ್ನಲ್ಲಿ ಹಾಸ್ಟೆಲ್ ಇರಬೇಕು ಅಂತ ಹೈಟೆಕ್ ಆಲೋಚನೆ ಇರ್ತಾರೆ. ಅದರ ಆಚೆಗೂ ಒಂದು ಬದುಕಿದೆ, ಅದರ ಆಚೆಗೂ ಸಮಾಜದಲ್ಲಿ ನಾವು ಹೀಗೆ ಸಹಬಾಳ್ವೆಯನ್ನು ಕಲಿಬೇಕು, ಇನ್ನೊಬ್ಬರಿಗೆ ಹೇಗೆ ಸ್ಪಂದಿಸ್ಬೇಕಂತ ಕಲಿಬೇಕಂತ ಹೇಳುವ ಕಲೆಯನ್ನು ಈ ಶಿಬಿರ ನಿಮ್ಗೆ ಕಲಿಸ್ಕೊಡೋದಾಗಿದ್ದರಿಂದ ಇದು ನಿಜವಾಗಿ ನಿಮಗೆ ಸಿಕ್ಕಿರ್ತಕ್ಕಂಥ ಅತ್ಯಂತ ಅಮೂಲ್ಯವಾದಂತಹ ಅವಕಾಶ. ಅದನ್ನು ಬಹಳ ಚೆನ್ನಾಗಿ ಬಳಸ್ಕೊಳ್ಳಿ ಮಕ್ಕಳೇ. ಜೊತೆಗೆ ನಾವು ಹಲವಾರು ಗಣ್ಯರಿಂದ, ಪ್ರಾಜ್ಞರಿಂದ, ವಿಶಿಷ್ಟ ಪ್ರತಿಭೆಗಳಿಂದ ತುಂಬ ವಿಚಾರವನ್ನು ಕಲ್ತ್ಕೊಳ್ತಾ ಹೋಗ್ತೇವೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೆಲ್ಲ ಈ ಕಾರ್ಯಕ್ರಮದ ಹೆಮ್ಮೆ ಆಗಿರ್ತಕ್ಕಂಥ ಯೋಗಾಸನದಲ್ಲಿ ಬಹಳ ದೊಡ್ಡ ಮಟ್ಟ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಅವರಿದ್ದಾರೆ. ಅವರು ಆ ಯೋಗಾಸನದ ಬಗ್ಗೆ, ಅದು ನಮಗೆ ಆರೋಗ್ಯದ ಮೇಲೆ ಇರ್ತಕ್ಕಂಥ ಬಹಳ ಒಳ್ಳೆಯ ಪರಿಣಾಮಗಳ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಅವರು ಡೇಟನ್ನು ಕೂಡ ನೆನಪಿಸ್ಕೊಂಡು ಹೇಳಿದರು. ಸೆಪ್ಟೆಂಬರ್ 21ನೇ ತಾರೀಕು 21 ಇಸ್ವಿಯಲ್ಲಿ ಅವರು ಕ್ರಿಯೇಟಿವ್ ಕ್ಯಾಂಪಸ್ನಲ್ಲಿ ಮಾಡಿದಂಥ ಮೊಟ್ಟ ಮೊದಲ ಯೋಗಾಸನ ತರಬೇತಿಯನ್ನು ನೆನಪಿಸಿಕೊಂಡ್ರು. ಅದೆಂಥ ಸಂದರ್ಭ ಆಗಿತ್ತು ಅಂತ ಕೇಳಿದರೆ, ಕೋವಿಡ್ ಇಂದ ನಾವು ಹೊರಗಡೆ ಬಂದಷ್ಟು ಸರ್. ಅಂದರೆ 2020ಕ್ಕೆ ಸಂಸ್ಥೆ ಆರಂಭವಾಗಿದ್ದು, ಆರಂಭವಾದ ತಕ್ಷಣವೇ ಲಾಕ್ಡೌನಿನ ಬಿಸಿಗೆ ನಾವು ಮುಟ್ಟಬೇಕಾಯಿತು. ಅದಾದ ನಂತರ ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಯಾಂಪಸ್ 173 ವಿದ್ಯಾರ್ಥಿಗಳಿದ್ದರು. ಆ 173 ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಯೋಗ ಕಲಿಸ್ಬೇಕಂತ ಹೇಳಿ ನಮ್ಮ
ಶೆಡ್ಯೂಲ್ನ ಒಂದು ಆಲೋಚನೆ. ಅದಕ್ಕೆ ನಾವು ಯಾರು ಒಳ್ಳೆ ಟ್ರೈನರ್ ಇದ್ದಾರೆ ಅಂತ ಹುಡುಕಿದಾಗ ನಮ್ಗೆಲ್ಲ ಕಾರ್ಕಳ ಹೊಸ್ತು. ಇಲ್ಲಿಯ ಕಲಾವಿದರು ಯಾರು, ಇಲ್ಲಿಯ ಉದ್ಯಮಿಗಳು ಯಾರು, ಇಲ್ಲಿಯ ಯೋಗಾಸನದ ಗುರುಗಳು ಯಾರು, ಯಾವುದು ಗೊತ್ತಿರಲಿಲ್ಲ. ಹಾಗೂ ಹೇಗೋ ಸರ್ ಹೆಸರು ನಮ್ಮ ಗಮನಕ್ಕೆ ಬಂತು. ಅವರನ್ನ ಕರೆಸಿ ಮಕ್ಕಳಿಗೆ ಟ್ರೈನಿಂಗ್ ಅನ್ನ ಕೊಡುವಂತ ಕೆಲಸ ಮಾಡಿದ್ವಿ. ಅಲ್ಲಿಂದ ಇಲ್ಲಿಯವರೆಗೆ ಈ ಮಕ್ಕಳು ಕೂಡ ಬೆಳಿಗ್ಗೆ 5 ಗಂಟೆಗೆ ಇವತ್ತು ಹಾಸ್ಟೆಲ್ನಲ್ಲಿ ಯೋಗಾಸನ ಆಗ್ತಾ ಇದೆ, ನಿರಂತರವಾಗಿ ಆಗ್ತಾ ಉಂಟು. ಅದು ನಮ್ಮ ರೊಟೀನ್ ಒಂದು ಅಂಗವಾಗಿ ಇಟ್ಕೊಂಡಿದ್ದೇವೆ ನಾವು. ಎಂದು ಅದನ್ನ ಮರೆತಕ್ಕಂಥ ಕೆಲಸ ಮಾಡಿಲ್ಲ. ಮಕ್ಕಳಿಗೆ ನಮ್ಗೆ ಗೊತ್ತಿರಬೇಕು, ಅಶೋಕ್ ಕುಮಾರ್ ಅವರು ಅವರ ಪರಿಚಯ ಹೇಳುವಾಗ ಹೇಳಿದ್ರು, ವರ್ಲ್ಡ್ ಆಫ್ ಬುಕ್ ಗಿನ್ನಿಸ್ ಅಂತ, ಆಲ್ಮೋಸ್ಟ್ ಗಿನ್ನಿಸ್ ರೆಕಾರ್ಡ್ ಈಕ್ವಲ್ ಆಗಿರ್ತಕ್ಕಂಥ ಒಂದು ವಿಶ್ವ ದಾಖಲೆಯ ಒಂದು ಸ್ಥಾನ. ಅದರಲ್ಲಿ ಹೆಸರನ್ನ ಗಳಿಸಿದಂಥವರು, ವಿಶೇಷವಾದ ಕಲೆಯನ್ನ ಅಲ್ಲಿ ಅಭಿವ್ಯಕ್ತ ಮಾಡುವಂಥವ್ರು. ಆಮೇಲೆ ನಾವು ಪುಸ್ತಕ ಮನೆಯಿಂದ ಇತ್ತೀಚೆಗೆ ಅವರ ಸೂರ್ಯಾಯ ನಮಃ ಅಂತೇಳಿ ಪುಸ್ತಕ ಪ್ರಕಟಣೆ ಮಾಡಿದ್ವಿ. ಯಾಕೆಂತಂದ್ರೆ ಆ ರೀತಿಯ ವಿವರಗಳನ್ನ ಬರೆಯೋರು ಬಹಳ ಕಡಿಮೆ, ಅದರಲ್ಲಿ ಸಾಧಕರಾಗಿರ್ಬೇಕು. ಅಂತಹ ಯೋಗಾಸನದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದಂಥವರು. ಅದರ ಬಗ್ಗೆ ಸಾಧನೆ ಮಾಡಿದವರಿಗೆ ತುಂಬಾ ಜನರಿಗೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಗೊತ್ತಿರೋದಿಲ್ಲ, ಅಂದ್ರೆ ಬರಹ ರೂಪದಲ್ಲಿಗೆ ಬಹಳ ಕಷ್ಟ. ಆದ್ರೆ ಅಶೋಕ್ ಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ, ಬಹಳ ಪ್ರೀತಿಯಿಂದ ಮತ್ತೆ ತುಂಬಾ ಸುಂದರವಾಗಿ ಅದನ್ನ ಪುಸ್ತಕ ರೂಪದಲ್ಲಿ ತಂದ್ರು. ಅದನ್ನ ಪುಸ್ತಕ ಮನೆ ಪ್ರಕಟಣೆ ಮಾಡ್ತು, ಬಹಳ ಹೆಸರನ್ನ ಕೂಡ ಗಳಿಸಿಕೊಳ್ತಾ ಪುಸ್ತಕ. ಅಂತಹ ಪ್ರಾಜ್ಞರು ಇವತ್ತು ನಿಮಗೆ ಇದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಇನ್ನು ನಮ್ಮ ಈ ಭಾಗದ ಕಲಾವಿದರಾಗಿರ್ತಕ್ಕಂಥ ಪ್ರಸನ್ನ ಶೆಟ್ಟಿ ಬೈಲೂರವರು ಬಲೆ ತಲೆಪಾಲಿ ಅಂತ ಹೇಳುವ ಒಂದು ಈ ಭಾಗದ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಶೋ, ಅದು ರಿಯಾಲಿಟಿ ಶೋ. ಅಂದ್ರೆ ನೀವು ಕಾಮಿಡಿ ಶೋಗಳನ್ನ ಹೇಗೆ ಜೀ ಕನ್ನಡದಲ್ಲಿ ನೋಡ್ತೀರಾ, ಅಷ್ಟೇ ಪ್ರಖ್ಯಾತಿಗೊಂಡಂತಹ ಕರಾವಳಿ ಭಾಗದಲ್ಲಿ ಬಹಳಷ್ಟು ಆ ವಿಡಿಯೋಗಳು ಆಗಾಗ ತುಣುಕುಗಳು ಬರ್ತಾ ಇರುತ್ತೆ ಸರ್. ನಾವೆಲ್ಲೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡುವಾಗ ಟಕ್ಕಂತ ಕಾಮಿಡಿ ಶೋ ಬರ್ತದೆ, ಆ ಒಂದು ಚಿಕ್ಕ ತುಣುಕು ಬಂದ್ಬಿಡುತ್ತೆ. ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಅವ್ರು ಕೇಳಿದ್ರು ಸರ್, ಇವರೆಲ್ಲ ಹಾಸ್ಟೆಲ್ ಲೋಕಲ್ ಅಂತ. ನೀವೆಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿದ್ದರಿಂದ ಹೆಚ್ಚಿನವರು ತುಳುವನ್ನ ಇಲ್ಲಿ ಗೊತ್ತಿದ್ದ ಅವರು ಆಗಿದ್ರಿಂದ ನಿಮ್ಗೆ ಆ ಪರಿಚಯ ಇರೋದಿಲ್ಲ ಅಷ್ಟೇ. ಆದ್ರೆ ನೀವು ನಾಳೆ ಯಾವ್ದಾದ್ರು ಯೂಟ್ಯೂಬ್ನಲ್ಲೋ ಎಲ್ಲೋ ಒಂದ್ ಕಡೆ ಬಲೆ ತಲೆಪಾಲಿ ಅಂತ ಕಂಡಾಗ ಇವರ ಮುಖ ತಕ್ಷಣ ನಿಮ್ಗೆ ಕಾಣುತ್ತೆ. ಯಾಕಂದ್ರೆ 4 ಶೋಗಳಲ್ಲಿ ಪ್ರಥಮ ಪ್ರೈಸ್ ಅನ್ನು ಗಳಿಸಿಕೊಂಡಂತವರು, ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿದಂಥವ್ರು, ಸಿನಿಮಾಗಳ ನಿರ್ದೇಶನ ಮಾಡಿದಂಥವ್ರು, ನಾಟಕಗಳ ರಚನೆ ಮಾಡಿದಂಥವ್ರು. ಅಂತಹ ಕಲಾವಿದರಿಂದ ನಾವೆಲ್ಲ ಪ್ರಭಾವಿತಗೊಳ್ತಕ್ಕಂಥದ್ದು ಬಹಳಷ್ಟು ವಿಚಾರಗಳಿದ್ದಾವೆ. ಅಂಥವರು ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಗೂಡಿದ್ರು. ಜೊತೆಗೆ ಪ್ರಶಾಂತ್ ಶೆಣೆಯವರು ನಮ್ಮ ಬಹಳ ಆತ್ಮೀಯರು. ಯಾಕಂತಂದ್ರೆ ನೀವೆಲ್ಲ ಕಾಮರ್ಸ್ ವಿದ್ಯಾರ್ಥಿಗಳಾಗಿ ನಾನು ಒಂದು ಹೆಚ್ಚು ಮಾತನ್ನು ಹೇಳ್ತೀನಿ ಈ ವಿಚಾರದಲ್ಲಿ. ಒಬ್ಬ ಉದ್ಯಮಿ ಅಂತ ಹೇಳಿದ್ರೆ ಸುಮ್ಮನೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಯಾರೋ ಅಪ್ಪ ಅಮ್ಮ ಮಾಡಿಟ್ಟ ಹಣವನ್ನು ಇಟ್ಟುಕೊಂಡು ಬೆಳೆಯುವಂಥ ಉದ್ಯಮ ಬೆಳೆಸುವಂಥದ್ದಲ್ಲ. ಅದು ಉದ್ಯಮಿ ಅಂತೂ ನಾವು ಕರ್ಲಿಕ್ಕಾಗಲ್ಲ, ಅವ್ರನ್ನ ಮುಂದುವರಿಸ್ಕೊಂಡು ಹೋದ್ರ ಆ ಪರಂಪರೆಯನ್ನ ಅಂತ. ಆದ್ರೆ ತಾನು ಉದ್ಯಮಿ ಅಂತ ಗಳಿಸ್ಕೊಳ್ಬೇಕಾದ್ರೆ ತಾನು ಕಷ್ಟಪಟ್ಟು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸಿಕೊಂಡು ಸಂಭಾವನೆ ಒಂದು ಒಳ್ಳೆಯ ಇನ್ಕಮ್ ಅನ್ನು ಗಳಿಸಿಕೊಂಡು ಮತ್ತೆ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಅವರೊಂದು ಮೊಬೈಲ್ ಅಸೋಸಿಯೇಷನ್ ಮಾಡಿದ್ದಾರೆ. ಇಡೀ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಭಾಗದ ಎಲ್ಲ ಮೊಬೈಲ್ ಶಾಪ್ಗಳ ಓನರ್ಸ್ಗಳನ್ನ ಸೇರಿಸಿಕೊಂಡು ಒಂದು ಅಸೋಸಿಯೇಷನ್ ಮಾಡಿದ್ದಾರೆ. ಒಂದು 200ಕ್ಕೂ ಹೆಚ್ಚು, ತುಂಬಾ ಅಸಂಘಟಿತ ವಲಯ, ಅದು ನಾವು ಸಂಘಟನೆ ಮಾಡೋದು ಬಹಳ ಕಷ್ಟ. 200ಕ್ಕೂ ಹೆಚ್ಚು ಮೊಬೈಲ್ ಶಾಪ್ ಓನರ್ಗಳನ್ನ ಸೇರಿಸಿಕೊಂಡು ದಕ್ಷಿಣ ಕನ್ನಡದ ದೊಡ್ಡ ಮಟ್ಟದ ಒಂದು ಸಂಘಟನೆ ಕಟ್ಟಿದ್ದಾರೆ. ಅದರ ಮುಖಾಂತರ ಹಲವಾರು ಸಾಮಾಜಿಕ ಕೆಲಸಗಳಾಗ್ತದೆ, ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣಕ್ಕೆ ಸಹಾಯನ ಮಾಡ್ತಾರೆ. ಜೊತೆಗೆ ಅದರಲ್ಲಿ ಕ್ರಿಕೆಟ್ನ ಪಂದ್ಯಗಳಾಗುತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳ ಸಂಘಟನೆ ಆಗುತ್ತೆ. ಅವರು ಬಾಲಾಜಿ ಮೊಬೈಲ್ ಶಾಪಿಗೆ ಹೋದ್ರೆ ಹೆಚ್ಚು ಕಡಿಮೆ ಶಾಪ್ ಒಳಗೆ ಹೋದವರು ಯಾರು ಕೂಡ ಹೊರಗಡೆ ಬರುವಾಗ ಮೊಬೈಲ್ ಇಟ್ಕೊಳ್ಳದೆ ಬರೋದಿಲ್ಲ. ಯಾವ್ದೋ ಒಂದು ಮೊಬೈಲ್ ಅನ್ನ ಕೊಂಡುಕೊಳ್ಳುವ ಹಾಗೆ ಅವರ ಸ್ಪಂದನೆ ಇರ್ತದೆ. ಸ್ಪಂದನೆ ಬಹಳ ಮುಖ್ಯ. ನಾನು ಅವರಿಗೆ ಫ್ರೆಂಡ್ ಆಗಿದೆ ಹೇಗೆ ಅಂತ ಕೇಳಿದ್ರೆ, ಮೂಡಬಿದ್ರೆಯಿಂದ ಕಾರ್ಕಳಕ್ಕೆ ಬಂದ್ರೆ ನಮ್ಗೆ ಯಾವ ಮೊಬೈಲ್ ಅಂಗಡಿ ಪರಿಚಯ ಇರಲಿಲ್ಲ. 2020-21 ಸಮಯ ಏನೋ ಒಂದು ಚಿಕ್ಕ ಯಾವುದೋ ಸರ್ವಿಸ್ ಸಿಗಂತ ಅವ್ರ ಅಂಗಡಿಗೆ ಹೋದೆ ನಾನು. ಅವತ್ತು ಅವರು ಕೊಟ್ಟ ಸ್ಪಂದನೆ, ನಾನ್ಯಾರು ಕ್ರಿಯೇಟಿವ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವತ್ತು ಅವರು ಕೊಟ್ಟಂತಹ ಸ್ಪಂದನೆ ಮತ್ತೆ ನಿರಂತರವಾಗಿ ನಮಗೆ ಅವರ ನಡುವೆ ಒಂದು ಸಂಪರ್ಕ ಇಟ್ಕೊಳ್ಳಕ್ಕೆ ಸಾಧ್ಯ ಆಯಿತು. ಇವತ್ತು ಕ್ರಿಯೇಟಿವ್ನ 4 ಸಂಸ್ಥೆಗೆ ಯಾವ ಮೊಬೈಲ್ ಬೇಕಿದ್ರು, ನಮ್ಮ ಪರ್ಸನಲ್ ಮೊಬೈಲ್ ಇರಲಿ, ಅಫಿಷಿಯಲ್ ಮೊಬೈಲ್ಸ್, ಯಾಕಂದ್ರೆ ಹೆಚ್ಚು ಕಡೆ ನಮ್ಮ 200-300 ಅಫಿಷಿಯಲ್ ಮೊಬೈಲ್ಗಳಿದ್ದಾರೆ ಸರ್. ಎಲ್ಲ ಮೊಬೈಲ್ಗಳು ಅದು ಬಾಲಾಜಿ ಮೊಬೈಲ್ಸ್ ಇಂದೆ. ಒಂದು ಫೋನ್ ಮಾಡಿದ್ರೆ ತಕ್ಷಣ ನಮ್ಮ ಕಾಲೇಜಿಗೆ ಬಂದು ತಲುಪುತ್ತೆ. ಅದು ಕ್ರಿಯೇಟಿವ್ಗೆ ಮಾತ್ರ ಅವ್ರು ಕೊಡುವಂತಹ ಸ್ಪಂದನೆ ಎಲ್ಲ ಮಕ್ಕಳು ತಾವು ತಿಳ್ಕೊಳ್ಬೇಕು. ಎಷ್ಟೇ ಅಂಗಡಿ ರಶ್ ಇದ್ರು, ಸಾಧಾರಣ ಒಂದು ರಿಪೇರಿ ಮಾಡ್ಬೇಕಂತ ಜನಸಾಮಾನ್ಯ ಬಂದರೂ ಕೂಡ ಅವರನ್ನು ಅತ್ಯಂತ ಪ್ರೀತಿಯಿಂದ ಮಾತನಾಡಿಸಿ ಅವರು, ಅವರ ತಂದೆ, ಅವರ ಮನೆಯವರು ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದು ನಿಜವಾಗಿ ಒಬ್ಬ ಉದ್ಯಮಿ ಗ್ರಾಹಕರಿಗೆ ಕೊಡ್ತಕ್ಕಂಥ ಸೇವೆ ಅಂತ ಭಾವಿಸ್ಕೊಳ್ತೇನೆ. ಗ್ರಾಹಕರ ಸೇವೆಯೇ ಅದೊಂದು ದೇವರ ಸೇವೆ ಅಂತ ಭಾವಿಸಿಕೊಂಡು ಅವ್ರು ಮಾಡುವಂತ ಕೆಲಸ ನಿಮಗೆ ಬಹುದೊಡ್ಡ ಪ್ರೇರಣೆ. ಅದು ನಾಳೆ ದೊಡ್ಡ ಉದ್ಯಮವನ್ನು ಬೆಳೆಸಲಿಕ್ಕಿದ್ದೀರಾ, ದೊಡ್ಡ ಕಲಾವಿದರಾಗ್ಲಿಕ್ಕಿದ್ದೀರಾ, ಒಬ್ಬ ಕ್ರೀಡಾಪಟು ಆಗ್ಲಿಕ್ಕಿದ್ದೀರಾ. ಆ ಎಲ್ಲ ಕಾರಣಕ್ಕಾಗಿ ಇವತ್ತಿನ ವೇದಿಕೆ ನಿಮಗೆ ಬಹುದೊಡ್ಡ ಸ್ಫೂರ್ತಿಯನ್ನ ಕೊಡುತ್ತದೆ. ಇಂಥ ಕಾರ್ಯಕ್ರಮಗಳ ಮುಖಾಂತರ, ಈ ರೀತಿಯ ಅನುಭವಗಳ ಮುಖಾಂತರ ನಿಮ್ಮ ಜೀವನದ ಹೊಸ ವಿವೇಚನೆಯನ್ನು ಕಂಡುಕೊಂಡು ಆ ಅನುಭವದ ಮುಖಾಂತರ ಒಂದು ಒಳ್ಳೆಯ ಯಶಸ್ಸು ಬದುಕನ್ನ ನೀವು ತಲುಪಬೇಕು. ಅದಕ್ಕೆ ಪೂರಕವಾಗಿ
ಪೂರಕವಾಗುವಂಥ ಕೆಲಸವನ್ನು ಕ್ರಿಯೇಟಿವ್ ಸಂಸ್ಥೆ ಎಂದೂ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ತಾ ಕೊಡ್ತಾ ಇರುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ನಿಮಗೆ ಇನ್ನಷ್ಟು ಶಕ್ತಿಯನ್ನ, ಸ್ಥೈರ್ಯವನ್ನ ಕೊಡಲಿ. ಒಂದು ವಾರ ಆ ಹಾಸ್ಟೆಲಿನ ವ್ಯವಸ್ಥೆಯಿಂದ ವಿಮುಖರಾಗಿ ಎಲ್ಲ ಕಡೆ ಹೊಂದಿಕೊಂಡು ಹೋಗುವಂತ. ಯಾಕಂದ್ರೆ ಈ ಶಾಲೆ ಅಂತ ಹೇಳಿದ್ರೆ ಕಾರ್ಕಳದಲ್ಲಿ ವಿಶೇಷ ಅಭಿಮಾನ ಉಂಟು. ಅವರು 3 ಜನ ಈ ಶಾಲೆ ಓದವರಂತೆ, ಈ ಕ್ಯಾಂಪಸ್ ಅಲ್ಲಿ ಓದವರಂತೆ ಅವರು. ನೀವು ಹೆಚ್ಚು ಕಡಿಮೆ ಕಾರ್ಕಳದ ಯಾವ ಭಾಗದಲ್ಲಿ ಯಾರನ್ನ ಮಾತಾಡಿಸಿದ್ರು ಅವರು ಬೋರ್ಡ್ ಸ್ಕೂಲ್ ಓದಿರ್ತಾರೆ. ಅಂತಹ ಇತಿಹಾಸ ಇರ್ತಕ್ಕಂಥ ಶಾಲೆಯಲ್ಲಿ ಇವತ್ತು ನೀವು ಕೆಲಸ ನಿಭಾಯಿಸ್ತಾ ಇದ್ದೀರಾ, ಸೇವೆ ಸಲ್ಲಿಸ್ತಾ ಇದ್ದೀರಾ. ಆ ಎಲ್ಲ ಸಾಧಕರ, ಹಿರಿಯರ ಮನಸ್ಸಿನ ಪ್ರೇರಣೆ, ಅವರ ಹಾರೈಕೆ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ತಾ, ಬದುಕಿನಲ್ಲಿ ಗೆಲುವನ್ನು ಸಾಧಿಸಿಕೊಳ್ಳಿ. ಒಂದು ವಾರ ಅತ್ಯಂತ ಮನೋಸ್ಥೈರ್ಯವನ್ನು ಬೆಳೆಸಿಕೊಂಡು, ದೈಹಿಕ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಒಂದು ಒಳ್ಳೆಯ ಸೇವೆಯನ್ನ ಈ ಸಂಸ್ಥೆಗೆ ನಾಡಿಗೆ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಮಾತಾಡ್ತೀನಿ. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಇದೀಗ ಅತಿಥಿ ಅಭ್ಯಾಗತರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅಶ್ವಥ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಂದನಾರ್ಪಣೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು, ರಂಗಭೂಮಿ ಕಲಾವಿದರು ಹಾಗೂ ಚಿತ್ರನಟರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀ ಪ್ರಶಾಂತ್ ಶೆಣೈ, ಮಾಲಕರು, ಬಾಲಾಜಿ ಮೊಬೈಲ್ಸ್ ಕಾರ್ಕಳ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದವರು ಶ್ರೀ ಕೆ ಅಶೋಕ್ ಕುಮಾರ್, ಯೋಗ ಶಿಕ್ಷಕರು, ಕಾರ್ಕಳ, ತಮಗೂ ಕೂಡ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರಾದ ಅಶ್ವಥ್ ಎಸ್ ಎಲ್ ಸರ್ ಅವರಿಗೆ